ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಕೆಲವೇ ಒಂದು ಕ್ಷಣದಲ್ಲಿ ನಾನು ಒಂದು ವಿಡಿಯೋನ ನೋಡಿದೆ. ಎಲ್ಲೋ ಸಾವಿರಕ್ಕೋ ಕೋಟಿಗೋ ಒಬ್ಬರು ಇಬ್ಬರು ಜಡ್ಜ್ಗಳು ತುಂಬ ಪಾರದರ್ಶಕವಾದಂಥ ಒಂದು ತೀರ್ಪನ್ನು ಕೊಡ್ತಾರೆ. ಇವತ್ತಿನ ಸಂದರ್ಭದಲ್ಲಿ ಜಡ್ಜ್ಗಳು, ನ್ಯಾಯಾಲಯಗಳು, ಪೊಲೀಸ್ ಸ್ಟೇಷನ್ಗಳು, ಆಸ್ಪತ್ರೆಗಳು, ಸರ್ಕಾರಿ ಕಚೇರಿಗಳು, ಎಲ್ಲಿ ಸರ್ಕಾರಿ ಶಾಲೆಗಳು ಎಲ್ಲವೂ ಇವತ್ತು ಒಂದು ಕಲುಷಿತವಾಗಿದೆ. ಇವತ್ತು ನಮ್ಮ ಒಂದು ಸರ್ಕಾರಿ ಕಚೇರಿಗಳಾಗಲಿ, ಒಂದು ಲಾಯರ್ಗಳು ನೋಡೋದಾಗಲಿ, ಮತ್ತು ಡಾಕ್ಟರ್ಸ್ಗಳನ್ನ ನೋಡೋದಾಗಲಿ, ಮತ್ತು ಇಂಜಿನಿಯರ್ಗಳು ಎಲ್ಲವೂ ಇವತ್ತು ಒಂದು ಹಿಂದಿನ ದಿನಗಳಲ್ಲಿ ಇದ್ದಂಥದ್ದು ಒಂದು ಪಾರದರ್ಶಕತೆ ಇವತ್ತಿನ ದಿನಗಳಲ್ಲಿ ಇಲ್ಲ. ಈ ಕೆಲವೇ ಕ್ಷಣದಲ್ಲಿ ನಾನು ಒಂದು ಜಡ್ಜಿಯವರು ಹೇಳ್ತಾರೆ, ಸಿವಿಲ್ ಮ್ಯಾಟ್ರನ್ನ ನೀವು ತೆಗೆದುಕೊಂಡು ಬಂದು ಪೊಲೀಸ್ ಸ್ಟೇಷನಲ್ಲಿ ಯಾವ ರೀತಿ ನೀವು ಅವನ ಇದ್ರ ಮೇಲೆ ಹೋಗಿ ಪರವಾನಗಿ ಕೂತ್ಕೊಂಡು ಯಾವ ರೀತಿ ನೀವು ಅಧಿಕಾರವನ್ನು ದುರ್ಬಳಕೆ ಮಾಡ್ತೀರಾ? ನಿಮಗೆ ಯಾವ ಒಂದು ನೈತಿಕತೆ ಇದೆ? ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ? ನಿಮಗೆ ಜವಾಬ್ದಾರಿ ಇದೆಯಾ? ನಿಮಗೆ ನಿಮ್ಮ ಸ್ಟಾರನ್ನು ಕಿತ್ತಿ ತೆಗೆಸೋದು, ನಿಮ್ಮ ಒಂದು ಡ್ರೆಸ್ಸನ್ನು ಕಳಿಸಿ ಮನೆ ಕಳಿಸ್ಬಿಡ್ತೀವಿ ಅಂತ ಜಡ್ಜಿಯವರು ಏನೋ ಒಂದು 45 ಸೆಕೆಂಡ್ಗಳಲ್ಲಿ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಆ ವಿಡಿಯೋ ನೋಡಿ ಎಲ್ಲೋ ಒಂದು ಕಡೆ ನಾನೇ ಮೈ ರೋಮಾಂಚನ ಆಯಿತು. ಎಲ್ಲೋ ಇಂಥ ಜಡ್ಜ್ಗಳು ಇರುವಂಥದ್ದು ಇವತ್ತು ಸಿವಿಲ್ ವಿಚಾರವಾಗಿ ಈ ಥರ ಪೊಲೀಸ್ ಸ್ಟೇಷನ್ಗಳಲ್ಲೇ ಇವತ್ತು ಅವರವರೇ ಬಗೆಹರಿಸ್ಬಿಡ್ತಾರೆ. ಇವತ್ತು ಸಿವಿಲ್ ಏನು ಒಂದು ಇದು ಏನು ತೊಂದರೆಗಳಿರ್ತವೆ ಇವತ್ತು ನಮ್ಮ ಒಂದು ಪ್ರದೇಶಗಳಲ್ಲಿ, ಅವನ್ನ ಇವತ್ತು ಪೊಲೀಸ್ ಸ್ಟೇಷನಲ್ಲಿ ಬಗೆಹರಿಸುವಂಥದ್ದು ಏನು ಬೇಕಾಗಿಲ್ಲ, ನ್ಯಾಯಾಲಯ ಇದೆ, ನ್ಯಾಯಾಲಯ ನೋಡ್ಕೊಳ್ಳುತ್ತೆ ಅಂತ ಅವರು ಹೇಳಿದ್ದಾರೆ. ಇಂಥ ಎಷ್ಟೋ ಜಡ್ಜ್ಗಳು ಇವತ್ತು ಇನ್ಸ್ಪಿರೇಷನ್ನು ಇವತ್ತು ನಮ್ಮ ಒಂದು ವ್ಯವಸ್ಥೆಯಲ್ಲಿ, ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಇಂಥ ಜಡ್ಜ್ಗಳಿಗೆ ನಾನು ಕೈ ಮುಗ್ದು ಕೇಳ್ತೀನಿ, ಒಂದು ವ್ಯವಸ್ಥೆ ಬದಲಾವಣೆ ಆಗಬೇಕು. ವ್ಯವಸ್ಥೆಯಲ್ಲಿ ರಾಜಕೀಯ ಆಗಲಿ, ಸಂವಿಧಾನ ಆಗಲಿ, ಒಂದು ವ್ಯವಸ್ಥೆ, ಧರ್ಮ, ಜಾತಿ ಇವತ್ತು ಏನು ನಡೀತಿದೆ ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಇಂಥ ಜಡ್ಜ್ಗಳು ಒಂದು ಪಾರದರ್ಶಕವಾದಂಥ ಒಂದು ತೀರ್ಪುಗಳನ್ನ ಕೊಟ್ಟರೆ ಒಂದು ವ್ಯವಸ್ಥೆ ಒಂದು ಉತ್ತಮವಾದಂಥ ರೀತಿ ಬರುತ್ತೆ. ಈ ಥರ ಸಿವಿಲ್ ಮ್ಯಾಟ್ರ್ಗಳನ್ನ ಪೊಲೀಸ್ ಸ್ಟೇಷನಲ್ಲಿ ಮಾಡೋದು ಬೇಕಾಗಿಲ್ಲ ಅಂತ ಅವರು ಕೊಟ್ಟಿದ್ದಾರೆ. ಎಷ್ಟೋ ಇವತ್ತು ಸಿವಿಲ್ ಕೇಸ್ಗಳು ಪೊಲೀಸ್ ಸ್ಟೇಷನ್ದವರೇ ರಾಜಿ ಮಾಡ್ತೀವಿ ಅಂತ ಎಲ್ಲೋ ದುಡ್ಡುಗೋಸ್ಕರ ಇನ್ನೊಂದಕ್ಕೋಸ್ಕರ ಮಾಡಿಬಿಡುವುದು, ಅದು ಇವತ್ತು ಬೇಕಾಗಿಲ್ಲ. ಅದು ನ್ಯಾಯಾಲಯ ನೋಡ್ಕೊಳ್ಳುತ್ತೆ, ನ್ಯಾಯಾಲಯದ ಕೆಲಸ ಅಂತ ಅವರು ಜವಾಬ್ದಾರಿ ಅಂತ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಅವರ ಒಂದು ಮಾತು ಕೇಳಿ ನಾನು ಇಂಥ ಜಡ್ಜ್ಗಳಿಗೆ ನನ್ನದೊಂದು ಸಲಾಮ್. ಮತ್ತು ಈ ಮುಖಾಂತರ ನಾನು ಕೇಳೋದು ಇಷ್ಟೇ, ನಿಮ್ಮ ಒಂದು ಏನೋ ಜವಾಬ್ದಾರಿಗಳು ಇರುತ್ತೆ, ಅದನ್ನು ನಿಮ್ಮ ಯಾವ್ಯಾವ ಒಂದು ವೃತ್ತಿ ಇದೆ, ಯಾವ್ಯಾವ ಒಂದು ಇದೆ, ಅವರು ಜವಾಬ್ದಾರಿಯುತವಾಗಿ ಮಾಡ್ಕೊಳ್ಳಿ. ಯಾವುದೇ ಇನ್ನೊಂದು ವೃತ್ತಿಗೆ ಇದು ಮಾಡಿ ಅವಮಾನ ಮಾಡೋದು ಬೇಡ. ಜವಾಬ್ದಾರಿಯಿಂದ ನಡ್ಕೊಂಡು ಇವತ್ತು ಒಂದು ಸಾರ್ವಜನಿಕ ಬದುಕಲ್ಲಿ ನಾವೆಲ್ಲ ಬದುಕ್ತಿದ್ದೀವಿ. ಅದು ಪೊಲೀಸ್ನವರಾಗಲಿ, ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸಲ್ಲಾಗಲಿ, ಅದು ಯಾವುದೇ ಒಂದು ಒಬ್ಬ ಗುರುಗಳಾಗಲಿ, ಒಂದು ಸರ್ಕಾರಿಯ ಮೇಷ್ಟ್ರು ಆಗಲಿ, ಇಡೀ ಒಂದು ವ್ಯವಸ್ಥೆ ಇವತ್ತು ಮನುಕುಲ ಬದುಕಬೇಕು ಅಂದರೆ ಒಳ್ಳೆಯ ಒಂದು ನ್ಯಾಯವೃತ್ತಿ ಸಮ್ಮತವಾದಂಥ ಸಂವಿಧಾನದಲ್ಲಿ, ಕಾನೂನು ಚೌಕಟ್ಟಿನಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಈ ಒಂದು ವ್ಯವಸ್ಥೆ ಬದುಕಬೇಕು. ಎಲ್ಲರೂ ಒಂದು ಸೌಹಾರ್ದವಂತ ಜೀವನ ನಡೆಸಬೇಕು. ಈ ಥರ ಒಂದು ಪೊಲೀಸ್ನವರ ಒಂದು ದಬ್ಬಾಳಿಕೆಗಳು, ಈ ಥರ ಪೊಲೀಸ್ನವರ ಒಂದು ಅತಿಯಾದಂಥ ಒಂದು ವ್ಯವಸ್ಥೆ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಕಿರಿಕಿರಿ ಮಾಡುತ್ತೆ. ಇದನ್ನೆಲ್ಲ ನೋಡಿ ನಮ್ಮ ಒಂದು ಎಲ್ಲೋ ಇಡೀ ಒಂದು ತಾಲೂಕಿನ ಪ್ರತಿಯೊಬ್ಬರು ಜಡ್ಜ್ಗಳು ಮನವರಿಕೆ ಮಾಡ್ಕೋಬೇಕು. ಇಂಥ ಒಂದು ಮಾತನ್ನು ಹೇಳಿ ಇಂಥ ಒಂದು ತೀರ್ಪನ್ನು ಕೊಡುವಂಥ ಜಡ್ಜ್ಗಳಿಗೆ ನಮ್ಮದೊಂದು ಸಲಾಮು. ಇಂಥ ಒಂದು ವ್ಯವಸ್ಥೆ ಬದಲಾವಣೆ ಆಗಬೇಕು. ಈ ಮುಖಾಂತರ ನಾನು ಕೇಳೋದಿಷ್ಟೇ, ಸಾಮಾಜಿಕ ಜಾಲತಾಣದಲ್ಲಿ ನೋಡುವಂಥ ವೀಡಿಯೋಗಳನ್ನ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು. ನಿಮ್ಮ ಒಂದು ವೈಯಕ್ತಿಕವಾದ ಕಿತ್ತಾಟಗಳಾಗಲಿ, ನಿಮ್ಮ ಒಂದು ಜವಾಬ್ದಾರಿ ಏನೇ ಇರುವೆ ವ್ಯವಸ್ಥಿತವಾಗಿ ಕೂತ್ಕೊಂಡು ವ್ಯವಹಾರ ಬದಲಾವಣೆ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇನ್ನೊಂದು ಅತಿಯಾದಂಥ ತೀರ್ಮಾನಗಳಿಗೆ ಹೋಗಬೇಡಿ. ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.